ಹಲೋ ಸ್ಟೂಡೆಂಟ್ಸ್, ವೆರಿ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಸೈನ್ಸ್ ಸೆಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ಅದೇ ತರಾನೇ ಇವಾಗ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಾವು ನೋಡೋಣ. ಹೋದ್ ಕ್ಲಾಸಲ್ಲಿ ನಾವು ಏನ್ ನೋಡಿದ್ವಿ ಮಕ್ಳೇ? ಈ ಮಾರ್ಕೆಟ್ ಅಲ್ಲಿ, ಅಂದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ನಮ್ಮ ಅಮ್ಮ ಅಪ್ಪ ಜೊತೆ ನಾವು ಹೋಗ್ತೀವಿ. ಅಲ್ಲಿರೋ ಸಾಮಾನುಗಳನ್ನ ನಾವು ಹೇಗೆ ತಗೊಳ್ಳೋದು, ಏನೆಲ್ಲ ಇರತ್ತೆ, ಅದನ್ನ ನಾವು ಸರಿಗೆ ಐಡೆಂಟಿಫೈ ಮಾಡ್ತೀವಾ? ಒಂದು ಕಾನ್ವರ್ಸೇಷನ್, ಒಂದು ಮಾರ್ಕೆಟ್ ಅಲ್ಲಿ ಸಣ್ಣ ಪುಟ್ಟ ಕಾನ್ವರ್ಸೇಷನ್, ಆ ಅಂಗಡಿಯಲ್ಲಿ ಮಾರಾಟ ಮಾರೋರ ಹತ್ರ ನಾವು ಹೇಗೆ ಇಟ್ಕೊಬಹುದು, ಸಿಂಪಲ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್, ಇದನ್ನ ನಾವು ನೋಡಿದ್ವಿ ಅಲ್ವಾ? ಇವತ್ ನಾವು ಯಾವ ಜಾಗ ನೋಡ್ತೀವಿ ಗೊತ್ತಾ? ನಿಮ್ಗೊಂದು ಹಿಂಟ್ ಕೊಡ್ಲಾ? ಪ್ರತಿದಿನ ನೀವು ಇಲ್ಲಿ ಹೋಗ್ತೀರಾ? ಪ್ರತಿದಿನ ನೀವು ಇಲ್ಲಿ ಹೋಗ್ತೀರಾ? ಯಾವುದು ಮ್ಯಾಮ್? ಸ್ಕೂಲಾ? ಎಸ್, ಇಟ್ ಇಸ್ ಸ್ಕೂಲ್. ಸ್ಕೂಲ್ ಬಗ್ಗೆನೇ ಇವತ್ ನಾವು ನೋಡೋದು. ಸ್ಕೂಲ್ಗೆ ಸಂಬಂಧಪಟ್ಟಿರೋ ಪದಗಳು, ಜಾಗಗಳು, ಮತ್ತೆ ಅಲ್ಲಿರೋ ಪೀಪಲ್, ಅವ್ರನ್ನೆಲ್ಲ ನೀವು ಐಡೆಂಟಿಫೈ ಮಾಡ್ತೀರಾ. ಆಯ್ತಾ? ಅದೆಲ್ಲ ನೋಡೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಕೋಟ್, ಮೋಟಿವೇಶನಲ್ ಕೋಟ್, ಅದಾದ್ಮೇಲೆ ನಾವು ಶುರು ಮಾಡೋಣ. ಆಯ್ತಾ? ಒಂದ್ ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. ಲರ್ನ್ ಎವ್ರಿ ಡೇ. ಪ್ರತಿದಿನ ಹೊಸದನ್ನು ಕಲಿಯಿರಿ. ಸೊ ದಟ್ ಮೇಕ್ಸ್ ಅಸ್, ದಟ್ ಹೆಲ್ಪ್ಸ್ ಅಸ್ ಟು ಕೀಪ್ ಅಪ್ಡೇಟೆಡ್. ಯಾವ್ದೇ ಇರ್ಲಿ, ಅಂದ್ರೆ ಯಾವಾಗ್ಲೂ ಓದೋದ್ ಬಗ್ಗೆನೇ ತಿಳ್ಕೊಬೇಕಂತಿಲ್ಲ. ನಮ್ ಸುತ್ತಮುತ್ತ ನಡೆಯೋ ವಿಷಯಗಳನ್ನ ನಾವು ತಿಳ್ಕೊಬೋದಲ್ವಾ? ಅಂದ್ರೆ ಆ ಒಂದು ಅಂಗಡಿಯಲ್ಲಿ ಸಿಗೋ ಒಂದು ವಸ್ತುವಿನ ಬೆಲೆ ಆಗಿರ್ಲಿ, ಇವಾಗ ಗೋಲ್ಡ್, ಸಿಲ್ವರ್, ನ್ಯೂಸ್. ಎಸ್, ನ್ಯೂಸ್ ನೋಡಿ ತಿಳ್ಕೊಳ್ತೀವಿ ಅಂತ ಒಬ್ರು ಹೇಳ್ತಿದ್ದಾರೆ. ವೆರಿ ಗುಡ್. ನ್ಯೂಸ್ ನೋಡ್ಕೊಂಡು ನಾವು ಒಂದು ವಿಷಯನ ತಿಳ್ಕೊಬಹುದು. ಯು ನೀಡ್ ಟು ಕೀಪ್ ಯೋರ್ ಸೆಲ್ಫ್ ಅಪ್ಡೇಟೆಡ್. ಏನೆಲ್ಲ ನಡೀತಿದೆ ನಿಮ್ ಸುತ್ತಮುತ್ತ. ಯಾವಾಗ ನೋಡು ಬುಕ್ಕೇ ಓದಿದ್ರು ಅದು ಸಾಕಾಗಲ್ಲ. ವಿ ನೀಡ್ ಟು ಕೀಪ್ ಆರ್ ಸೆಲ್ಸ್ ಅಪ್ಡೇಟೆಡ್ ಫ್ರಮ್ ದ ಥಿಂಗ್ಸ್ ಅಪಾರ್ಟ್ ಫ್ರಮ್ ದಿ ಟೆಕ್ಸ್ಟ್ ಬುಕ್ಸ್. ಟೆಕ್ಸ್ಟ್ ಬುಕ್ ಇಂತ ಹೆಚ್ಚಾಗಿ ಬೇರೆ ವಿಷಯಗಳನ್ನು ನಾವು ತಿಳ್ಕೊಬೇಕು. ಅದ್ರಲ್ಲಿ ಮಾರ್ಕ್ ಜಾಸ್ತಿ ತಗೊಳ್ಬೇಕು, ಅದೊಂದೇ ನಮ್ ಲಕ್ಷ್ಯವಾಗಿರ್ಬಾರ್ದು. ವಿ ನೀಡ್ ಟು ಕೀಪ್, ವಿ ನೀಡ್ ಟು ಬಿಲ್ಡ್ ಆರ್ ಟ್ಯಾಲೆಂಟ್ಸ್. ಎಸ್, ವಿ ನೀಡ್ ಟು ಕೀಪ್ ಅಸ್ ಮೋಟಿವೇಟೆಡ್. ಎಸ್, ದಟ್ ಇಸ್ ಆಲ್ಸೋ ಕರೆಕ್ಟ್. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ವಿಷಯವನ್ನ ಕಲ್ತ್ಕೊಬೇಕು ಅನ್ನೋ ಆ ಭರವಸೆ, ಆ ಆಸೆ ನಮ್ಮಲ್ಲಿ ಇದ್ದೇ ಇರ್ಬೇಕು. ಆಯ್ತಾ? ಕೀಪ್ ಆಸ್ಕಿಂಗ್ ಕ್ವೆಶನ್ಸ್. ಕ್ಯೂರಿಯಾಸಿಟಿ ಮೇಕ್ಸ್ ಅಸ್ ಸ್ಮಾರ್ಟ್. It is for this curiosity that we keep learning things and we can improvise our knowledge. ಪ್ರಶ್ನೆಗಳನ್ನು ಕೇಳುತ್ತೀರಿ. ಕುತೂಹಲವೇ ಜ್ಞಾನದ ದಾರಿ. ಕುತೂಹಲವೇ ಜ್ಞಾನದ ದಾರಿ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಹೇಳಿರೋ ಒಂದು ವಿಷಯವನ್ನ ನಿಮ್ಮ ಹತ್ರ ಹೇಳ್ಕೊಳಕ್ ನಾನು ಆಸೆ ಪಡ್ತೀನಿ. ಕಾನ್ಫಿಡೆನ್ಸ್ ಅಂಡ್ ಹಾರ್ಡ್ ವರ್ಕ್ ಇಸ್ ದ ಬೆಸ್ಟ್ ಮೆಡಿಸಿನ್ ಟು ಕಿಲ್ ದ ಡಿಸೀಸ್ ಕಾಲ್ಡ್ ಫೇಲ್ಯೂರ್. ನಾವು ಸೋತೋಗ್ದೇ ಇರ್ಬೇಕಂದ್ರೆ ಈ ಎರಡು ವಿಷಯಗಳು ನಮ್ಮಲ್ಲಿ ಇತ್ತಂದ್ರೆ ಸುಲಭವಾಗಿ ಆ ಡಿಸೀಸ್ ಅನ್ನ ನಾವು ಕಿಲ್ ಮಾಡ್ಬೋದು. ಯಾವ್ದದು? ಕಾನ್ಫಿಡೆನ್ಸ್, ದೆನ್ ಹಾರ್ಡ್ ವರ್ಕ್. ಆತ್ಮವಿಶ್ವಾಸ ಮತ್ತು ಪರಿಶ್ರಮವೇ ಸೋಲನ್ನು ಗೆಲ್ಲುವ ಮದ್ದು. ಕಾಣಿಸ್ತಿದ್ಯಾ ಸ್ಕ್ರೀನ್ ಅಲ್ಲಿ? ಕಾನ್ಫಿಡೆನ್ಸ್ ಅಂಡ್ ಹಾರ್ಡ್ ವರ್ಕ್ ಇಸ್ ದ ಬೆಸ್ಟ್ ಮೆಡಿಸಿನ್ ಟು ಕಿಲ್ ದ ಡಿಸೀಸ್ ಕಾಲ್ಡ್ ಫೇಲ್ಯೂರ್. ಸೊ ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ಅದೇ ಕಾನ್ಫಿಡೆನ್ಸ್. ಯಾವುದೇ ಒಂದು ವಿಷಯ ಮಾಡಿದ್ರು ಅದರಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು. ಒಬ್ರ ಹತ್ರ ಮಾತಾಡ್ತಿದ್ದೀರಾ ಅಂದ್ರೆ ವಿ ನೀಡ್ ಟು ಮೇಂಟೈನ್ ದಟ್ ಐ ಕಾಂಟ್ಯಾಕ್ಟ್. ಅವ್ರು ಒಂದ್ ಕಡೆ, ಅವ್ರು ನಮ್ಮನ್ನ ನೋಡಿ ಮಾತಾಡ್ತಿರುವಾಗ ಕೆಳಗಡೆ ನೋಡಿ ಮಾತಾಡೋದು, ಎಲ್ಲೋ ಒಂದ್ ಕಡೆ ನೋಡಿ ಮಾತಾಡೋದು ಅದಿರ್ಬಾರ್ದು. ಯಾವ್ದೇ ಒಂದ್ ಸಣ್ಣ ಪುಟ್ಟ ವಿಷಯವಾಗಿರ್ಲಿ, ಒಂದು ಆಟದ ಬಗ್ಗೆನೇ ನಿಮ್ ಫ್ರೆಂಡ್ ಮಾತಾಡ್ತಾ ಇರ್ಲಿ, ಪರವಾಗಿಲ್ಲ, ಆದ್ರೆ ಆ ಐ ಕಾಂಟ್ಯಾಕ್ಟ್ ನ ನಾವು ಮೇಂಟೈನ್ ಮಾಡ್ಬೇಕು. ಇಟ್ ಗಿವ್ಸ್ ಅಸ್ ಕಾನ್ಫಿಡೆನ್ಸ್. ಅದಲ್ಲದೆ ಹಾರ್ಡ್ ವರ್ಕ್. ಯಾವ್ದೇ ಒಂದು ವಿಷಯ ಸುಲಭವಾಗಿ ಸಿಗೋದಿಲ್ಲ ಅಲ್ವಾ? ಇವಾಗ ನಿಮ್ ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಒಂದು ನೀವು ಗಾಡಿಯಲ್ಲಿ ಹೋಗ್ಬೇಕು, ಇಲ್ಲ ಬಸ್ಸು, ವ್ಯಾನು, ಆಟೋ, ಯಾವ್ದಾದ್ರು ಒಂದ್ರಲ್ಲಿ ಹೋಗ್ಬೇಕಲ್ವಾ? ಫಾರ್ ದಟ್ ಯು ನೀಡ್ ಟು ಸ್ಟೆಪ್ ಔಟ್ ಸೈಡ್. ಮನೆಯಿಂದಾನೇ ಆಟೋ ಹೋಗತ್ತಾ? ಮನೆಗೆ ಬಸ್ ಬಂದ್ಬಿಡತ್ತಾ? ಅಲ್ಲ. ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ಟು ಕೀಪ್ ಅ ಪೆನ್ ಅಸೈಡ್ ಆಲ್ಸೋ ಯು ನೀಡ್ ಟು ಲಿಫ್ಟ್ ಯೋರ್ ಹ್ಯಾಂಡ್. ಸೊ ಹಾರ್ಡ್ ವರ್ಕ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಫಾರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಅಚೀವ್ ಇನ್ ಯೋರ್ ಲೈಫ್. So if these two things are there, it will definitely kill the disease called failure.
ಇದೆಲ್ಲ ಇದ್ರು ನಾನು ಯಾವ್ದೋ ಒಂದು ವಿಷಯದಲ್ಲಿ ಸೋತೋಗ್ಬಿಟ್ಟೆ ಅಂದ್ರೆ ಪರವಾಗಿಲ್ಲ, ಸೋತೋದ್ರು ಏನು, ಆ ಒಂದು ಟಾಸ್ಕ್ ಅಲ್ಲಿ ನೀವು ಏನೋ ಒಂದು ವಿಷಯವನ್ನ ಕಲ್ತಿರ್ತೀರಾ ಅಲ್ವಾ, ಅಲ್ವಾ, ಎಕ್ಸ್ಪೀರಿಯನ್ಸ್ ಗೇನ್ ಆಗಿರ್ತೀರಾ. ದಟ್ ಇಟ್ ಸೆಲ್ಫ್ ಇಸ್ ಇನಫ್. ಯು ಕ್ಯಾನ್ climb up the ladder of success. So confidence and hard work is the best medicine to kill the disease. Okay. So for this, what you need to do, you need to read more, keep your goals, set goals. Okay. So with this, you will definitely be a successful person. All right. Okay. ನನ್ನ ಜೊತೆ ನೀವೆಲ್ಲರೂ ಒಪ್ಕೊಳ್ತೀರಾ ನಾನು ನಂಬ್ತೀನಿ. ಈಗ ಏನ್ ಮಾಡೋಣ ಗೊತ್ತಾ, ನಿಮ್ಗೆ ತುಂಬಾ ಪರಿಚಯವಾಗಿರೋ ಜಾಗ, ಆ ಜಾಗದ ಬಗ್ಗೆನೇ ಕೇಳ್ತೀನಿ ಅಂತ ಹೇಳದ್ನಲ್ಲ, ಅಲ್ಲಿರೋ ವಿಷಯಗಳನ್ನ ನೀವು ಐಡೆಂಟಿಫೈ ಮಾಡ್ತೀರಾ? ನೋಡೋಣ. ನಿಮ್ ಸ್ಕೂಲಲ್ಲಿ ಏನೆಲ್ಲ ಇರತ್ತೆ ಮಕ್ಳೇ? ಏನೆಲ್ಲ ನೋಡ್ತೀರಾ ನೀವು? ಓಕೆ, ನನ್ನ ಫ್ರೆಂಡ್ಸ್ ಬರ್ತಾರೆ ಮ್ಯಾಮ್. ಓಕೆ, ಟೀಚರ್ಸ್, ವೆರಿ ಗುಡ್. ಟೀಚರ್ಸ್ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ. ಆಲ್ ರೈಟ್. ಬೇರೆ ಏನ್ ಓದ್ತಾ, ಬೇರೆ ಏನೆಲ್ಲ ನೋಡ್ತೀರಾ ನೀವು? ಲೈಬ್ರರಿ ಇರತ್ತಾ? ಓಕೆ, ಅಲ್ಲೋಗಿ ಓದ್ತೀರಾ ನೀವು? ವೆರಿ ಗುಡ್. ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ಯಾ, ಲೈಬ್ರರಿ. ವಾಟ್ ಎಲ್ಸ್? whom else will you see? What else will you see in your school? ಬೇರೆ ಏನೆಲ್ಲ ನೋಡ್ತೀರಾ ನೀವು? ಒಬ್ರು ಹೇಳ್ತಾರೆ ಸ್ಕೂಲ್ ಬಸ್ ಇರತ್ತೆ ಮ್ಯಾಮ್ ಅಂತಿದ್ದಾರೆ. ಓಕೆ, ಸ್ಕೂಲ್ ಬಸ್ ಇರತ್ತಾ? ಓಕೆ, ಇಫ್ ಅಟ್ ಆಲ್ ದ ಸ್ಕೂಲ್ ಇಸ್ ಪ್ರೊವೈಡಿಂಗ್ ಟ್ರಾನ್ಸ್ಪೋರ್ಟೇಶನ್, ಸ್ಕೂಲ್ ಬಸ್ಸಸ್ ವಿಲ್ ಬಿ ದೇ ಇನ್ ದಿ ಪಾರ್ಕಿಂಗ್ ಲಾಟ್. ಕರೆಕ್ಟ್. ಸ್ಟಾಫ್ಸ್, ಎಸ್, ಎಷ್ಟೋ ಟೀಚರ್ಸ್ ಕೆಲಸ ಮಾಡ್ತಿರ್ತಾರಲ್ಲ, ದಿಲ್ ವಿಲ್ ಬಿ ಸ್ಟಾಫ್ಸ್. ಸ್ಟಾಫ್ ರೂಮ್, ಕರೆಕ್ಟ್, ಸ್ಟಾಫ್ ರೂಮ್ ಇರತ್ತೆ. ಬೇರೆ ಏನೆಲ್ಲ ಇರತ್ತಂತ ನೋಡೋಣ. ಕೊಟ್ಟಿರೋ ಹಿಂಟ್ ಪ್ರಕಾರ ಅದನ್ನ ನಾವು ಫಸ್ಟ್ ಮ್ಯಾಚ್ ಮಾಡಕ್ ನೋಡೋಣ, ಆಯ್ತಾ? ಅಗೇನ್ there is a labeled diagram wherein you are going to match the place with the given hints. ಕೊಟ್ಟಿರೋ ಹಿಂಟ್ಗಳನ್ನ ಬೇಸ್ ಮಾಡಿ ಆ ಜಾಗಕ್ಕೆ ಸಂಬಂಧಪಟ್ಟಿರುವ ಪದವನ್ನ ನೀವು ಮ್ಯಾಚ್ ಮಾಡ್ತೀರಾ, ಆಯ್ತಾ? ಟೀಚರ್ಸ್ ಮೀಟ್ ಹಿಯರ್ ಆಫ್ಟರ್ ಕ್ಲಾಸ್. ಎಲ್ಲಿ ಮೀಟ್ ಮಾಡ್ತಾರೆ ಟೀಚರ್ಸ್? ಎಲ್ಲಾರು ಕ್ಲಾಸ್ ಮುಗಿಸ್ ಆದ್ಮೇಲೆ ಎಲ್ಲಿ ಮೀಟ್ ಮಾಡ್ತಾರೆ ಮಕ್ಳೇ? ಅವ್ರಿಗಂತೂ ಒಂದು ರೂಮ್ ಇರತ್ತಲ್ಲ. ಎಸ್, ಯು ಆರ್ ರೈಟ್. No need to hesitate. Very good. You have identified it correctly. Staff room. Staff room is the place where teachers meet here after the class. I enter and leave the school through this place. ಸ್ಕೂಲ್ ಒಳಗ್ ಬರ್ಬೇಕಾದ್ರೂ ಸರಿ, ಹೋಗ್ಬೇಕಾದ್ರೂ ಸರಿ, ಇಲ್ಲಿ ನಾನು ಬಂದ್ಬಿಟ್ಟೆ ಹೋಗೋದು. What is that? I enter and leave the school through this place. What is that? ಯಾವ್ದದು? Main gate. Yes, main gate. We'll check it towards the end. I play football and coco here. PT ಪೀರಿಯಡ್ ಇರತ್ತೆ. ಯಾರಾದ್ರೂ ಮಿಸ್ ಬಂದಿಲ್ಲ ಅಂದ್ರೆ ಆ ಕ್ಲಾಸಿಗೆ ನಮ್ಮನ್ನ ಗೇಮ್ಸ್ ಪೀರಿಯಡ್, PT ಪೀರಿಯಡ್ ಅಂತ ಕೊಡ್ತಾರೆ. ಅಲ್ಲಿ ನಾವೇನ್ ಮಾಡ್ತೀವಿ, ಒಂದು ಆಟ ಆಡ್ಬೋದು, ಇಲ್ಲಾಂದ್ರೆ ಅಲ್ಲಿ ಉಯ್ಯಾಲೆ, ಜಾರಬಂಡಿ ಇದೆಲ್ಲ ಇತ್ತಂದ್ರೆ ಅದಲ್ಲೂ ನಾವು ಆಟ ಆಡ್ತೀವಿ. ಓಕೆ, ಆದ್ರೆ ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಐ ಪ್ಲೇ ಫುಟ್ಬಾಲ್ ಅಂಡ್ ಖೋಖೋ ಹಿಯರ್. ಇಟ್ ಇಸ್ ಪ್ಲೇ ಗ್ರೌಂಡ್. ಇಟ್ ಇಸ್ ಪ್ಲೇ ಗ್ರೌಂಡ್. ಪಾರ್ಕ್ ಅಲ್ಲೇ ನೀವು ಸ್ವಿಂಗ್ ಸ್ಲೈಡ್ ಎಲ್ಲ ನೋಡ್ತೀರಾ. ಇನ್ ಸ್ಕೂಲ್ ಯು ಜನರಲಿ ಹ್ಯಾವ್ ದಿಸ್ ಪ್ಲೇ ಗ್ರೌಂಡ್ ವೆನ್ ಯು ಪ್ಲೇ ವಿತ್ ಯೋರ್ ಫ್ರೆಂಡ್ಸ್. I travel to school in this vehicle. Yes, it's the school bus. People who go to school by school bus, they travel in this. Correct. ಅನೇಕವಾಗಿ ಇವೆಲ್ಲ ನೀವು ನೋಡ್ತೀರಾ ಅಲ್ವಾ ಸ್ಕೂಲಲ್ಲಿ. ಸ್ಕೂಲ್ ಅಂತ ಬಂತಂದ್ರೆ ನೀವು ಕಣ್ ಮುಚ್ಚಿದ್ರೆ ಈ ಪಿಕ್ಚರ್ಸ್ ಎಲ್ಲ ನಿಮ್ಗೆ ಬರತ್ತೆ. ಈ ಜಾಗ ಎಲ್ಲ ನೆನಪಕ್ ಬರತ್ತೆ. ಕರೆಕ್ಟಾ? ಐ ಸ್ಟಡಿ ಇನ್ ದಿಸ್ ಬಿಲ್ಡಿಂಗ್ ಎವ್ರಿ ಡೇ. ಇಲ್ಲೇ ನಾನು ಓದೋದು ಪ್ರತಿದಿನ. ಸ್ಕೂಲ್ ಅಂತಿದ್ದಾರೆ ಒಬ್ರು. ಎಸ್, ಸ್ಕೂಲ್. ಇಟ್ಸ್ ದ ಸ್ಕೂಲ್ ಮೇನ್ ಬಿಲ್ಡಿಂಗ್. ಇಲ್ಲಿ ಮೇನ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಚ್ ಇಟ್ ವಿತ್ ಇಟ್. ಓಕೆ. ಐ ಲರ್ನ್ ಟೈಪಿಂಗ್ ಅಂಡ್ ಕೋಡಿಂಗ್ ಓವರ್ ಹಿಯರ್. ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡೋದಿಕ್ಕೆ, ಕೋಡಿಂಗ್ ಎಲ್ಲ ಕಲ್ತ್ಕೊಳ್ಳಕ್ಕೆ ಇಲ್ಲಿ ನಾನು ಹೋಗ್ತೀನಿ. ಸೊ ನಾವು ಎ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಹೆಚ್ಚಾಗಿರೋ ವಿಷಯಗಳನ್ನ ನಾವು ಕೋಡಿಂಗ್ ಮೂಲಕ ತಿಳ್ಕೊಳ್ತೀವಲ್ವಾ? ಎಲ್ಲಿ ಹೋಗಿ ತಿಳ್ಕೊಳ್ಳೋದು? ಆ ಕಂಪ್ಯೂಟರ್ ಲ್ಯಾಬ್ ಇತ್ತಂದ್ರೆ ಆ ಕಂಪ್ಯೂಟರ್ ಮೂಲಕ ನಾವು ತಿಳ್ಕೊಳ್ತೀವಿ. ಕಂಪ್ಯೂಟರ್ ಟೀಚರ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಲ್ವಾ? ಕರೆಕ್ಟ್. ಐ ಬಾರೋ ಬುಕ್ಸ್ ಹಿಯರ್.
I borrow books here. From which place do you borrow books? Aha, correct. It is the library. If you need permission or school documents, you visit me. ಈ ಜಾಗಕ್ಕೆ ಬಂದು ಪರ್ಮಿಷನ್ ಕೇಳಬೇಕಾಗಿದ್ರು ಸರಿ, ಯಾವ್ದಾದ್ರು ಮುಖ್ಯವಾಗಿರೋ ಡಾಕ್ಯುಮೆಂಟ್ಸ್ ನ ನೀವು ತಗೊಳ್ಬೇಕು ಅಂದ್ರೆ TC, ಈ ಅಡ್ಮಿಷನ್ಗೆ ಸಂಬಂಧಪಟ್ಟಿರೋ ವಿಷಯಗಳು, ಅಂದ್ರೆ ಆ ಸ್ಕೂಲಲ್ಲಿ ನೀವು ಹೊಸದಾಗಿ ಸೇರ್ತಿದ್ದೀರಾ ಅಂದ್ರೆ ಈ ಆಫೀಸಲ್ಲೇ ಹೋಗಿ ಮೆಂಟ್ ಮಾಡ್ತೀರಾ. ಯಾವ್ದು? ಎಸ್, ಇಟ್ ಇಸ್ ದಿ ಆಫೀಸ್ ರೂಮ್ ಅಂತಾರಲ್ಲ, ಕರೆಕ್ಟ್. ಅಲ್ಲೇ ಮೇಜರ್ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇರತ್ತೆ. ಎಸ್, ಹ್ಯಾವ್ ಯು ಐಡೆಂಟಿಫೈಡ್ ಈಚ್ ಆಫ್ ದಿ ವರ್ಡ್ given over here? Around the school, main building, school bus, staff room, main gate, office, playground, computer lab. Major places that we see in our school. It's been told. ಬೇರೆ ಏನಾದ್ರೂ ಬಿಟ್ಟಿದ್ದೀನಾ ಮಕ್ಕಳೇ? Apart from this, do you have any other place in your school which has not been mentioned? Also, you can let me know. ನಿಮ್ಮ ಫ್ರೆಂಡ್ಸು ತಿಳ್ಕೊಳ್ತಾರೆ. ಇದನ್ನ ಚೆಕ್ ಮಾಡಿ ನೋಡೋಣ ಫಸ್ಟ್. I travel to school in this vehicle. It is school bus. It is mistakenly telling us wrong. It is through the school bus we join over here. Okay. Great. So identified it. Perfect. Next, when it comes after entering the school, where do you go? ಎಲ್ಲಿ ಹೋಗ್ತೀರಾ? ಸ್ಕೂಲ್ ಹೊರಗೆ ಬಂದ್ಬಿಟ್ಟಿದ್ದೀರಾ, ಅದಾದ್ಮೇಲೆ ಎಲ್ಲಿ ಬರ್ತೀರಾ? ನೀವು ಕ್ಲಾಸ್ ರೂಮ್ಗೆ ಹೋಗ್ತೀರಾ ಅಲ್ವಾ? 6th standard B section, 7th standard A section. You go to your own classroom, correct? So, are you able to identify these things that you see commonly in your classroom? ಅದನ್ನ ನಾವು ಐಡೆಂಟಿಫೈ ಮಾಡೋಣ. Yes. Teacher's table. Yes, it is over here. Correct. Desk. ಇದರಲ್ಲೇ ನೀವು ಬರಿತೀರಾ ಅಲ್ವಾ? ಡೆಸ್ಕ್ ಮೇಲೆ ಇಟ್ಕೊಂಡು ಬರಿತೀರಾ. ಮಿಸ್ ಏನಾದರೂ ನೋಟ್ಸ್ ಕೊಡ್ತಿದಾರ ಅಂದ್ರೆ ಇದಲ್ಲೇ ಬರಿತೀರಾ. ಈ ಡೆಸ್ಕ್ ಮೇಲೆ ಇಟ್ಕೊಂಡೇ ಬರಿತೀರಾ. ಪುಸ್ತಕಗಳನ್ನ ಅಲ್ಲೇ ಇಟ್ಕೊಳ್ಳೋದು. ಓಕೆ. Keep it on your desk and you write. Right. Great. You find lot of books kept on the table. Where? Yes. You see over here, very lot of books have been placed. ಸ್ಕೂಲ್ ಬ್ಯಾಗ್ ಇದು ಬೇಕಲ್ವಾ? ಹೇಗೆ ಬುಕ್ ಎಲ್ಲ ತಗೊಂಡೋಗೋದು? ವಿತ್ ದಿ ಹೆಲ್ಪ್ ಆಫ್ ದ ಸ್ಕೂಲ್ ಬ್ಯಾಗ್. ಮಿಸ್ ಎಲ್ಲಿ ಬರೀತಾರೆ ಮಕ್ಕಳೇ? ಬ್ಲಾಕ್ ಬೋರ್ಡ್ ಅಲ್ಲಿ ಬರೀತಾರಲ್ಲ, ಕರೆಕ್ಟ್. ಬ್ಲಾಕ್ ಬೋರ್ಡ್. ಇವತ್ತು ನಿಮ್ ಹೋಮ್ವರ್ಕ್ ಎಲ್ಲ ಸಬ್ಮಿಟ್ ಮಾಡ್ಬಿಟ್ಟಿದ್ದೀರಾ. ಆ ಬುಕ್ಸ್ ಎಲ್ಲ ಒಂದ್ ಕಬೋರ್ಡ್ ತರ ಇರತ್ತೆ, ಅಲ್ಲಿ ಎಲ್ಲ ಪುಸ್ತಕಗಳು ಅದನ್ನ ಇಟ್ಟಿರ್ತಾರಲ್ವಾ. ಇವಾಗ ಟೆಕ್ಸ್ಟ್ ಬುಕ್ ಯಾವ್ದಾದ್ರು ಇಂಪಾರ್ಟೆಂಟ್ ಆಗಿರೋ ಬುಕ್, ವರ್ಕ್ ಬುಕ್ ಅವೆಲ್ಲ ಸಬ್ಮಿಟ್ ಮಾಡ್ತಿದ್ದೀರಾ ಅಂದ್ರೆ ಈ ಬುಕ್ ಶೆಲ್ಫ್ ನಲ್ಲಿ ಇಡ್ತಾರೆ. ವೇರ್ ಇಸ್ ಇಟ್? ಇಟ್ ಇಸ್ ಕರೆಕ್ಟ್. ಇಟ್ ಇಸ್ ಓವರ್ ಹಿಯರ್. ಇಲ್ಲೇ ಇದೆ. ಕರೆಕ್ಟ್. ಬ್ಲಾಕ್ ಬೋರ್ಡ್, ಬುಕ್ ಶೆಲ್ಫ್, ಡೆಸ್ಕ್, ಬುಕ್ಸ್, ಪೆನ್ಸಿಲ್ ಬಾಕ್ಸ್. ಸ್ಕೂಲ್ ಶುರು ಆಯ್ತಂದ್ರೇನೆ ಸಾಕಾಗೋಗುತ್ತೆ ಅಮ್ಮ ಅಪ್ಪಗೆ. ಹೊಸದಾಗಿರೋ ಹೊಸ ಪೆನ್ಸಿಲ್ ಬಾಕ್ಸ್ ಎಲ್ಲ ಬೇಕಂತ ಕೇಳ್ತೀರಾ, ಅಂಗಡಿಗಳಿಗೆ ತಗೊಂಡ್ಬರ್ಬೇಕಂತೀರಾ ಅಲ್ವಾ? ವಾಟ್ ವಿಲ್ ಯು ಕೀಪ್ ಇನ್ ದಟ್ ಪೆನ್ಸಿಲ್ ಬಾಕ್ಸ್? ಯು ಹ್ಯಾವ್ ಪೆನ್, ಪೆನ್ಸಿಲ್ಸ್, ಇರೇಸರ್, ಕರೆಕ್ಟ್. All these stationary things would be placed over there. You can find a chart being displayed over here. Where is it? Yes, it is over here. ಕ್ಲಾಸ್ ಅಲ್ಲಿ ಮಿಸ್ ಇದ್ದಾರೆ, ನೀವು ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಾ. ಆ ಬಾಗಿಲ್ನ ತಟ್ಕೊಂಡು ಒಳಗ್ ಬರ್ತಿದ್ದೀರಾ ಅಂದ್ರೆ ಏನ್ ಮಾಡ್ತೀರಾ? You knock on the door. Where is this door? It is over here. May I come in, ma'am? Tuck, tuck, tuck. You give a knock on this door. ಈ ಡೋರ್ ಅಲ್ಲಿ ಟಕ್ 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 ಅಂತ ಶಬ್ದ ಕೊಟ್ಬಿಟ್ಟು ಮ್ಯಾಮ್ ಒಳಗ್ ಬರ್ಬೋದಾ ಅಂತ ಕೇಳ್ತೀರಾ ಅಲ್ವಾ? ಎಸ್. ಫೈಂಡ್ ಅ ಡೋರ್. ದೇರ್ ಇಸ್ ಅ ವಿಂಡೋ so that we get fresh air from outside, fresh breeze from outside. All right. ಎಲ್ಲಾ ವಸ್ತುಗಳನ್ನ ನಾವು ಕಂಡುಹಿಡ್ಬಿಟ್ಟಿದೀವಾ? ಕ್ಲಾಸ್ಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಕಂಡುಹಿಡ್ಬಿಟ್ಟಿದೀವಾ? ಒಂದ್ಸತಿ ಓದ್ ನೋಡೋಣ, ಜೊತೆಗೆ ಓದೋಣ. ಬ್ಲಾಕ್ ಬೋರ್ಡ್, ಬುಕ್ ಶೆಲ್ಫ್, desk, pencil box,
Pen, chart, door, window, teacher's table, school bag. Okay. Correct. Super, Makle. Very good. So you have identified the places that you are aware of in your school. ಸ್ಕೂಲಲ್ಲಿ ನೋಡೋ ಜಾಗಗಳನ್ನ ನೀವು ಕಂಡುಹಿಡ್ಬಿಟ್ಟಿದ್ದೀರಾ. ಅದಾದ್ಮೇಲೆ ನಿಮ್ ಕ್ಲಾಸ್ ರೂಮ್ ಒಳಗೆ ಏನೆಲ್ಲ ಇರತ್ತೋ ಅದನ್ನು ನೀವು ಕಂಡುಹಿಡ್ಬಿಟ್ಟಿದ್ದೀರಾ. ಇವರೆಲ್ಲಾನು ನೀವು ನೋಡ್ತೀರಾ ಪ್ರತಿದಿನ ಸ್ಕೂಲಲ್ಲಿ. ಇವ್ರನ್ನೆಲ್ಲಾನು ನೀವು ಭೇಟಿ ಆಗ್ತೀರಾ. ಯಾರು ಇವರೆಲ್ಲ? ನಿಮ್ ಜೊತೆ ಓದೋ ಫ್ರೆಂಡ್ಸ್ ಆಗಿರ್ಬೋದು. ಓಕೆ. ಟೀಚರ್, ಎಸ್ ಟೀಚರ್. ಪ್ರಿನ್ಸಿಪಲ್, ವಾವ್, ಗುಡ್. ಲೈಬ್ರರಿಯನ್, ವೆರಿ ಗುಡ್, ಸೂಪರ್. ಕ್ಲೀನ್ ಮಾಡ್ತಾರಲ್ಲ ಆಯಮ್ಮ, ಅವ್ರೇನಂತೀವಿ ನಾವು ಇಂಗ್ಲಿಷ್ ಅಲ್ಲಿ? ಹೆಲ್ಪರ್. ಕರೆಕ್ಟ್. ಬಾರೋ ಬುಕ್ಸ್ ಫ್ರಮ್ ಹಿಯರ್ ಅಂತ ಇನಿಷಿಯಲ್ ಆಗಿ ನಾನು ಆ ಪ್ರಶ್ನೆ ಕೇಳಿದೆ. ಲೈಬ್ರರಿ ಅಂತ ಹೇಳಿದ್ರಿ ನೀವು. This the librarian. From this library you borrow the books. Okay. I clean the classrooms, corridors, school and surroundings. ಯಾರು? I am the helper. ಎಲ್ಲ ಸ್ಕೂಲಲ್ಲೂ ಇರ್ತಾರಲ್ಲ ಇವರು. Any place to mention it. Hospital, school, office. You have this person who keeps the place neat and tidy. ಆ ಜಾಗವನ್ನ ನೀಟಾಗಿ ಇದೆಯಾ ಅಂತ ನೋಡ್ಕೊಳ್ತಾರೆ ಇವರು. ಯಾರು? ಹೆಲ್ಪರ್. ಐ ಕ್ಲೀನ್ ದ ಕ್ಲಾಸ್ ರೂಮ್ಸ್, ಕಾರಿಡಾರ್ಸ್, ಸ್ಕೂಲ್ ಸರೌಂಡಿಂಗ್ಸ್. ಸ್ಕೂಲ್ ಸುತ್ತಮುತ್ತ ನೀಟ್ ಆಗಿದೆಯಾ ಅಂತ ಅವ್ರು ನೋಡ್ಕೊಳ್ತಾರೆ. ಎಲ್ಲಾದ್ರೂ ಈ ಮರದಿಂದ ಎಲೆ ಬಿದ್ದಿತ್ತಂದ್ರೆ ಅದೆಲ್ಲ ಆನ್ ಅಂಡ್ ಆಫ್ ಶಿ ಕ್ಲೀನ್ಸ್ ಇಟ್. ಹಿ ಆರ್ ಶಿ ಇನ್ಶೋರ್ಸ್ ದಟ್ ಇಟ್ ಇಸ್ ಕ್ಲೀನ್. ಅವ್ರು ನೋಡ್ಕೊಳ್ತಾರೆ ಆ ಜಾಗ ನೀಟ್ ಆಗಿದೆಯಾ ಅಂತ ನೋಡ್ಕೊಳ್ತಾರೆ. ಓಕೆ. ಐ ಹೆಲ್ಪ್ ದ ಟೀಚರ್ ಬೈ ಮೇಂಟೈನಿಂಗ್ ಡಿಸಿಪ್ಲಿನ್ ಅಂಡ್ ಕಲೆಕ್ಟಿಂಗ್ ನೋಟ್ಬುಕ್ಸ್. ಇದಕ್ಕೆ ಯಾವಾಗ್ಲೂ ಜಗಳ ನಡೆಯುತ್ತಲ್ಲ ಕ್ಲಾಸಲ್ಲಿ. ನಾನೇ ಕ್ಲಾಸ್ ಲೀಡರ್ ಆಗ್ಬೇಕು, ನಾನೇ ಲೀಡರು, ನಾನು ಹೇಳೋದ್ನೇ ನೀವು ಕೇಳ್ಬೇಕು, ನಾನೇ ಮಿಸ್ಗೆ ಸಹಾಯ ಮಾಡ್ತೀನಿ, ನಾನು ಹೇಳ್ಬಿಡ್ತೀನಿ. ನೀನ್ ಸುಮ್ನೆ ಇಲ್ಲ ಅಂದ್ರೆ ನಾನ್ ಮ್ಯಾಮ್ ಹತ್ರ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಅಂತೀವಿ ಅಲ್ವಾ? ಮೈ ಅಂತ ಕ್ಲಾಸ್ ಲೀಡರ್. ಕ್ಲಾಸ್ ಲೀಡರ್. ನಿಮ್ ಕ್ಲಾಸಲ್ಲಿ ನೀವೇ ಯಾರಪ್ಪ ಲೀಡರು ಹೇಳಿ ನೋಡೋಣ. ಇಫ್ ಅಟ್ ಆಲ್ ಯುವರ್ ಕ್ಲಾಸ್ ಲೀಡರ್, ಲೆಟ್ ಮೀ ನೋ ಇನ್ ದ ಚಾಟ್ ಬಾಕ್ಸ್. ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿನೂ ಹೇಳ್ಬೋದು. ಅಕಸ್ಮಾತ್ ನಿಮ್ ಕ್ಲಾಸ್ಗೆ ನೀವು ಕ್ಲಾಸ್ ಲೀಡರ್ ಆಗಿದ್ರ ಅಂದ್ರೆ ಇದ್ದೀರಾ ಅಂದ್ರೆ. ಐ ಮ್ಯಾನೇಜ್ ದ ಸ್ಕೂಲ್ ಅಂಡ್ ಮೇಕ್ ಇಂಪಾರ್ಟೆಂಟ್ ಡಿಸಿಷನ್. ಸ್ಕೂಲಲ್ಲಿ ತಗೊಳ್ಳೋ ಮುಖ್ಯವಾದ ಡಿಸಿಷನ್ಸ್ ಎಲ್ಲ ನಾನೇ ತಗೊಳ್ಳೋದು. ಅಂಡ್ ಐ ಮ್ಯಾನೇಜ್ ದ ಸ್ಕೂಲ್. ಹೂ ಆಮ್ ಐ? ಐ ಆಮ್ ದ ಪ್ರಿನ್ಸಿಪಲ್. ಯಾಕಂದ್ರೆ ನಮ್ಗೆ ತುಂಬಾ ಭಯ ಅಲ್ವಾ? ಬಿಕಾಸ್ ಪ್ರಿನ್ಸಿಪಲ್ಸ್ ಆರ್ ವೆರಿ ಸ್ಟ್ರಿಕ್ಟ್. ಕರೆಕ್ಟ್. ಐ ಗಾರ್ಡ್ ದ ಸ್ಕೂಲ್ ಅಂಡ್ ಕೀಪ್ ಎವ್ರಿ ಒನ್ ಸೇಫ್. ಸೇಫ್ ಆಗಿದೆಯಾ? ಬೇರೆ ಯಾರು ಹೊರಗಡೆಯಿಂದ ಬೇರೆ ಯಾರನ್ನೂ ಒಳಗ್ ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಯಾರು ಇವರು? ಯಾರು ಬಿಡದೆ ನೋಡ್ಕೊಳ್ಳೋರು ಯಾರು? ಅಕಸ್ಮಾತ್ ನಾವು ಲೇಟಾಗಿ ಹೋಗ್ಬಿಟ್ವಿ ಅಂದ್ರೆ ಹೊರಗಡೆ ನಿಂತಿರ್ತಾರೆ ಗೇಟ್ ಹತ್ರ. ಟೈಮ್ ಆಗೋಯ್ತಪ್ಪ, ನೀಟಾಗಿ ಬಂದ್ಬಿಟ್ಟಿದ್ಯಾ, ಪರ್ಮಿಷನ್ ಕೇಳ್ಕೊಂಬಾ ಅಂತಾರೆ. ಯಾರು ಇವರು? ದಿ ವಾಚ್ಮ್ಯಾನ್ ಆರ್ ದಿ ಸೆಕ್ಯೂರಿಟಿ ವಿಚ್ ಯು ಹೂಮ್ ಯು ಫೈಂಡ್ ಅಟ್ ದಿ ಗೇಟ್. ವಾಚ್ಮ್ಯಾನ್. ಐ ಹೆಲ್ಪ್ ಸ್ಟೂಡೆಂಟ್ಸ್ ಫೈಂಡ್ ಅಂಡ್ ಬಾರೋ ಬುಕ್ಸ್. ಎಲ್ಲಿದೆ ಆ ಬುಕ್? ಯಾರು ಅಲ್ಲಿದೆ? ಈ ಬುಕ್ಕೇ ಬೇಕಾ? ಇರು ನಾನು ಹೇಳ್ತೀನಿ ನಿನ್ಗೆ, ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ? ದಿ ಲೈಬ್ರೇರಿಯನ್. ಯಾರ್ ಮಕ್ಕಳೇ? ಲೈಬ್ರೇರಿಯನ್. ಸ್ಪೆಲ್ಲಿಂಗ್ ಹೇಳಿ ನನ್ ಜೊತೆ. LIBRARIAN. ಲೈಬ್ರೇರಿಯನ್. ವೆರಿ ಗುಡ್, ಸೂಪರ್. ಐ ಕಮ್ ಟು ಸ್ಕೂಲ್ ಟು ಸ್ಟಡಿ ಅಂಡ್ ಲರ್ನ್ ನ್ಯೂ ಥಿಂಗ್ಸ್. ಹೂ ಆಮ್ ಐ? ಸ್ಕೂಲಿಗೆ ಹೋಗ್ತೀನಿ, ಪ್ರತಿದಿನ ಹೋಗ್ತೀನಿ. ಯಾಕೆ? ಓದೋದಿಕ್ಕೆ ಮತ್ತೆ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋದಿಕ್ಕೆ. ನಾನು ಯಾರು? ನಾನೇ. ನಾನೇ ಐ ಆಮ್ ದಿ ಸ್ಟೂಡೆಂಟ್. ಎಸ್. ಐ ಟೀಚ್ ಲೆಸನ್ಸ್ ಅಂಡ್ ಹೆಲ್ಪ್ ಸ್ಟೂಡೆಂಟ್ಸ್ ಲರ್ನ್. ಮಕ್ಕಳು ಒಂದು ವಿಷಯವನ್ನ ಕಲ್ತ್ಕೊಳ್ಳೋಕೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದಕ್ಕೆ ಇವ್ರು ತುಂಬಾ ಸಹಾಯ ಮಾಡ್ತಾರೆ. ಯಾರು ಇವರು? ಹಿ ಆರ್ ಶಿ ಈಸ್ ದ ಟೀಚರ್. ಹಿಯರ್ ಟೀಚರ್, ಸ್ಟೂಡೆಂಟ್, ಪ್ರಿನ್ಸಿಪಲ್, ಲೈಬ್ರೇರಿಯನ್, ಕ್ಲಾಸ್ ಲೀಡರ್, ಹೆಲ್ಪರ್, ವಾಚ್ಮ್ಯಾನ್. 7 ಜನ ಇದ್ದಾರೆ ಇಲ್ಲಿ ಅಲ್ವಾ? ಪ್ರಿನ್ಸಿಪಲ್, ಟೀಚರ್, ಲೈಬ್ರೇರಿಯನ್, ಸ್ಟೂಡೆಂಟ್, class leader, helper, and watchman. We shall submit and see whether the ones that we have matched is right or wrong.
All of them are perfectly right. ಸರಿ ಕಂಡುಹಿಡಿದಿದ್ದೀರಾ. ಸೊ ಯು ಆರ್ ಅವೇರ್ ಆಫ್ ದೀಸ್ ಪೀಪಲ್ ಇನ್ ಯೋರ್ ಸ್ಕೂಲ್. ನಿಮ್ ಸ್ಕೂಲಲ್ಲಿರೋ ಇವರೆಲ್ಲ ನಿಮ್ಗೆ ತುಂಬಾನೇ ಪರಿಚಯವಾಗಿರು ಅಲ್ವಾ? ಯು ನೋ ದೆಮ್ ರಿಯಲಿ ವೆಲ್. ಗ್ರೇಟ್. ನಿಮ್ ಮನೆ ಸುತ್ತ ಏನೆಲ್ಲ ಇದೆ ಜಾಗಗಳು ಅದನ್ನ ಐಡೆಂಟಿಫೈ ಮಾಡಿದ್ರಿ. ಅದಾದ್ಮೇಲೆ ಮಾರ್ಕೆಟ್ ಇರೋ ಜಾಗಗಳ, ಮಾರ್ಕೆಟ್ ಅಲ್ಲಿ ಇರೋ ವಿಷಯಗಳು ಅದನ್ನ ತಿಳ್ಕೊಂಡ್ರಿ. ಓಕೆ, ಆಮೇಲೆ ಏನ್ ಮಾಡಿದ್ರಿ? ಯು ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ದ ಪ್ಲೇಸಸ್ ಇನ್ ಅಂಡ್ ಅರೌಂಡ್ ಯುವರ್ ಸ್ಕೂಲ್. ದಟ್ ವಾಸ್ ದಿ ಫಸ್ಟ್ ಆಕ್ಟಿವಿಟಿ ದಟ್ ವಿ ಸಾ ಟುಡೇ. ಅದೇ ಮೊದಲೇ ಆಕ್ಟಿವಿಟಿ ಆಗಿತ್ತಲ್ಲ. ನಮ್ ಸ್ಕೂಲ್ ಸುತ್ತಮುತ್ತ ಏನೆಲ್ಲ ಇರತ್ತೆ, ಯಾವ ಜಾಗಗಳೆಲ್ಲ ನಾವು ನೋಡ್ತೀವಿ? ಸ್ಟಾಫ್ ರೂಮ್, ಲೈಬ್ರರಿ, ಕರೆಕ್ಟ್. ಆಫೀಸ್ ರೂಮ್, ಮೇನ್ ಗೇಟ್ ನೋಡ್ತೀರಾ, ಸ್ಕೂಲ್ ಬಸ್ ಇರತ್ತೆ, ಕರೆಕ್ಟ್ ಮಕ್ಳೇ, ಸೂಪರ್. ಅದಾದ್ಮೇಲೆ ನಮ್ ಕ್ಲಾಸ್ ರೂಮ್ ಅಲ್ಲಿ ಏನೆಲ್ಲ ಇರತ್ತೆ ಅಂತ ನೋಡಿದ್ವಿ. ಸ್ಕೂಲ್ಗೆ ಸಂಬಂಧಪಟ್ಟಿರುವ ಪೀಪಲ್ ಅಂದ್ರೆ ಟೀಚರ್, ಪ್ರಿನ್ಸಿಪಲ್, ಇವರೆಲ್ಲಾನು ನಾವು ಕಂಡುಹಿಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಗೊತ್ತಾ? ಇವಾಗ ನೀವು ಕ್ಲಾಸ್ ರೂಮ್ ಒಳಗೆ ಹೋಗ್ತಾ ಇದ್ದೀರಾ, ಮ್ಯಾಮ್ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೀರಾ. ನಿಮ್ ಬಸ್ ಲೇಟ್ ಆಗಿ ಬಂದ್ಬಿಡ್ತು, ಆಯ್ತಾ? ಮ್ಯಾಮ್ ಹತ್ರ ಪರ್ಮಿಷನ್ ಕೇಳಿನೇ ಒಳಗಡೆ ಹೋಗಕ್ಕಾಗತ್ತೆ. ಶಾಲ್ ವಿ ಸಿ ಅ ಸಿಂಪಲ್ ಕಾನ್ವರ್ಸೇಷನ್ ದಟ್ ಯು ಹ್ಯಾವ್ ವಿತ್ ಯೋರ್ ಟೀಚರ್? ನಿಮ್ ಟೀಚರ್ ಹತ್ರ ಇರುವ ಒಂದು ಸಣ್ಣ ಕಾನ್ವರ್ಸೇಷನ್, ಅದನ್ನ ನೀವು ಅರೇಂಜ್ ಮಾಡಿ ಇಲ್ಲಿ ಸಾಕು, ಆಯ್ತಾ? ನಾನು ಆಲ್ರೆಡಿ ಈ ಕಾನ್ವರ್ಸೇಷನ್ ನ ಕೊಟ್ಬಿಟ್ಟಿದ್ದೀನಿ. ಯು ಆರ್ ಗೋಯಿಂಗ್ ಟು ಅರೇಂಜ್ ದೆಮ್. ಫಸ್ಟ್ ಬಾಗಿಲನ್ನ ತಟ್ತೀರಾ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮೇ ಐ ಕಮ್ ಇನ್? ಮ್ಯಾಮ್, ನಾನು ಒಳಗ್ ಬರ್ಬೋದಾ? ಹೀಗೆ ಕೇಳ್ತೀರಲ್ಲ, ಹಾಗೆ ಒಳಗೋಗ್ಬಿಡಕ್ಕಾಗತ್ತಾ? ಆಗಲ್ಲ. ದೆರ್ ಇಸ್ ಸಮ್ ಡೆಕೋರಮ್. ಒಂದು ಯು ನೀಡ್ ಟು ಮೇಂಟೈನ್ ದಿಸ್. ಬಿಫೋರ್ ಯು ಎಂಟರ್, ಯು ನೀಡ್ ಟು ನಾಕ್ ಆನ್ ದಿ ಡೋರ್ ಅಂಡ್ ದೆನ್ ಎಂಟರ್. ಒಳಗ್ ಬರ್ಬೋದಾ ಮ್ಯಾಮ್? ಆ ಪರ್ಮಿಷನ್ ಕೇಳ್ಬಿಟ್ಟೆ ಒಳಗ್ ಹೋಗ್ತೀರಾ ಅಲ್ವಾ? ಹಾಗೆ ಹೋಗಕ್ಕಾಗತ್ತಾ? ಸಾಧ್ಯ ಇಲ್ಲ ಅಲ್ವಾ? ಫಸ್ಟ್ ಯು ಸೇ ದಿಸ್, ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮೇ ಐ ಕಮ್ ಇನ್? ಅದಕ್ಕೇನಂತಾರೆ ಟೀಚರ್? ಎಸ್ ಯು ಮೇ. ಎಸ್, ನೀನ್ ಒಳಗ್ ಬರ್ಬೋದು. ಒಳಗ್ ಬಂದಾದ್ಮೇಲೆ ಹಾಗೆ ಬಿಡ್ತಾರಾ? ನೀನ್ ಯಾಕೆ ಲೇಟ್ ಅಂತ ಕೇಳ್ತಾರಲ್ಲ, ಯಾಕೆ ನೀವು ಲೇಟಾಗಿ ಬಂದಿದ್ದೀರಾ ಅಂತ ತಿಳ್ಕೊಳ್ತಾರೆ. ವೈ ಆರ್ ಯು ಲೇಟ್? ಯಾಕೆ ನೀವು ಲೇಟಾಗಿ ಬಂದಿದ್ದೀರಾ? ಸೊ ಫಸ್ಟ್ ಸೆಂಟೆನ್ಸು, ಕ್ಲಾಸ್ ಒಳಗಡೆ ಹೋಗೋಕ್ ಮುಂಚೆ ಏನಂತೀರಾ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮೇ ಐ ಕಮ್ ಇನ್? ಫಾರ್ ದಟ್ ದ ಟೀಚರ್ ಸೇಸ್ ಎಸ್ ಯು ಮೇ. ಎಸ್ ಯು ಕ್ಯಾನ್ ಅಂತಾರೆ, ಕರೆಕ್ಟ್. ಅದಾದ್ಮೇಲೆ ಶಿ ಆಸ್ಕ್ ಯು ವೈ ಆರ್ ಯು ಲೇಟ್? ಯಾಕಪ್ಪ ಲೇಟ್ ಆಯ್ತು ಅಂತ ಕೇಳ್ತಾರೆ. ಅದಕ್ಕೆ ನೀವು ಹೇಳ್ತೀರಾ, ಐ ಆಮ್ ಸಾರಿ ಮ್ಯಾಮ್, ದ ಬಸ್ ವಾಸ್ ಲೇಟ್. ಬಸ್ ಲೇಟ್ ಆಗಿ ಬಂತು ಮ್ಯಾಮ್, ಆ ಕಾರಣಕ್ಕೋಸ್ಕರ ನಾನು ನನ್ನ ಕ್ಲಾಸಿಗೆ ಬರೋದಕ್ಕೆ ಲೇಟ್ ಆಗೋಯ್ತು. ಐ ಆಮ್ ಸಾರಿ ಮ್ಯಾಮ್, ದ ಬಸ್ ವಾಸ್ ಲೇಟ್. ದಟ್ಸ್ ಆಲ್ ರೈಟ್, ಪ್ಲೀಸ್ ಟೇಕ್ ಯೋರ್ ಸೀಟ್. ಹಾಗಾಗಿತ್ತಂದ್ರೆ ಪರವಾಗಿಲ್ಲ, ಹೋಗು, ಹೋಗಿ ನಿನ್ ಸೀಟಲ್ಲಿ ಕುತ್ಕೋ ಅಂತ ಹೇಳ್ಬಿಡ್ತಾರೆ. ದಟ್ಸ್ ಆಲ್ ರೈಟ್, ಪ್ಲೀಸ್ ಟೇಕ್ ಯೋರ್ ಸೀಟ್. ದೆನ್ ಹಾಗೆ ಮುಗ್ದೋಗ್ಬಿಡತ್ತಾ? ಯು ನೀಡ್ ಟು ಥ್ಯಾಂಕ್ ಹರ್, ರೈಟ್? ಟೀಚರ್ ಹತ್ರನೋ ಯಾರೇ ಒಬ್ರ ಹತ್ರ ಮಾತಾಡುವಾಗ್ಲೂ ನಾವು ಪೊಲೈಟ್ ಆಗಿ ಮಾತಾಡ್ಬೇಕು. ಯು ನೀಡ್ ಟು ಥ್ಯಾಂಕ್ ದೆಮ್, ಗ್ರೀಟ್ ದೆಮ್. ವೆನ್ ಎವರ್ ಯು ಮೀಟ್, ಯು ನೀಡ್ ಟು ಗ್ರೀಟ್ ದೆಮ್. ಇಫ್ ರಿಕ್ವೈರ್ಡ್, ಯು ನೀಡ್ ಟು ಸೇ ಸಾರಿ, ಥ್ಯಾಂಕ್ ಯು. ಪೊಲೈಟ್ ಆಗಿರೋದು ಇವೆಲ್ಲ ನೀವು ಖಂಡಿತ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಬೇಕು. ಯಾ, ಓಕೆ, ನೆನಪಲ್ಲಿ ಇಟ್ಕೊಳ್ತೀರಾ? ಥ್ಯಾಂಕ್ ಯು ಮ್ಯಾಮ್. ಸೊ ಫಸ್ಟ್ ಯು ಎಂಟರ್ ದ ಕ್ಲಾಸ್ ಬೈ ಸೇಯಿಂಗ್ ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮೇ ಐ ಕಮ್ ಇನ್? ಟೀಚರ್ ಹೇಳ್ತಾರೆ, ಎಸ್ ಯು ಮೇ, ಬರ್ಬೋದು. ಯಾಕಪ್ಪ ನೀನ್ ಲೇಟು? ವೈ ಆರ್ ಯು ಲೇಟ್? ಐ ಆಮ್ ಸಾರಿ ಮ್ಯಾಮ್, ದ ಬಸ್ ವಾಸ್ ಲೇಟ್. ಸಾರಿ ಮ್ಯಾಮ್, ಬಸ್ ಲೇಟ್ ಆಗಿ ಹೋಯ್ತು. ಲೇಟ್ ಆಗಿ ಬಂತೋ, ಇಲ್ಲಾಂದ್ರೆ ನೀವು ಲೇಟ್ ಆಗಿ ಬಸ್ಸಲ್ಲಿ ಹತ್ತು ಬಿಟ್ರು. ಓಕೆ, ದಟ್ಸ್ ಆಲ್ ರೈಟ್, ಪ್ಲೀಸ್ ಟೇಕ್ ಯೋರ್ ಸೀಟ್. ಸೀಟಲ್ಲಿ ಕುತ್ಕೊಳ್ಳಿ ಅಂತಾರೆ. ದಟ್ ಯು ರಿಪ್ಲೈ ಹರ್ ಸೇಯಿಂಗ್, ಹಿಮ್ ಆರ್ ಹರ್, ಥ್ಯಾಂಕ್ ಯು ಮ್ಯಾಮ್. A simple conversation between a teacher and a student. Okay? Fine. This is the order in which you communicate with the teacher. The order in which we told these sentences are perfectly right. To a technical glitch, it is being marked as wrong.
ಓಕೆ, ಅದರ್ವೈಸ್ ವಿ ಆರ್ ಪರ್ಫೆಕ್ಟ್ಲಿ ರೈಟ್. ನೀವು ಹೇಳಿರೋ ಆರ್ಡರ್ ಸರಿಗೆ ಇದೆ, ಆಯ್ತಾ? ಓಕೆ, ಕ್ಲಾಸಿಗೆ ಬಂದ್ಬಿಟ್ಟಿದ್ರಾ? ಕ್ಲಾಸಿಗೆ ಬಂದಾದ್ಮೇಲೆ ನಿಮ್ ಫ್ರೆಂಡ್ ಹತ್ರ ನೀವು ಕೇಳ್ತಾ ಇದ್ದೀರಾ, ಹೋಮ್ವರ್ಕ್ ಎಲ್ಲ ನೀನ್ ಮುಗಿಸ್ಬಿಟ್ಟಾ ಅಂತ ಕೇಳ್ತೀರಾ, ವಿಚಾರಿಸ್ತೀರಾ ಅಲ್ವಾ? ಅಕಸ್ಮಾತ್ ನೀವು ಮುಗ್ಸಕ್ ಆಗಿಲ್ಲ, ಮಾಡಿಲ್ಲ ಅಲ್- ಅಲ್ದೇ ಇದ್ರು, ಸಾರಿ ಇಲ್ದೇ ಇದ್ರು ನೀವು ಕೇಳ್ತೀರಾ ಅಲ್ವಾ, ಮಾಡ್ಬಿಟ್ಟಪ್ಪ ನಿನ್ ಹೋಮ್ವರ್ಕ್ನ ಅಂತ ಕೇಳ್ತೀರಾ. ದಿಸ್ ಕಮ್ಯುನಿಕೇಶನ್ ಇಸ್ ಪರ್ಟೈನಿಂಗ್ friend or a student asking another student about the homework. ಆ ಹೋಮ್ವರ್ಕ್ ಬಗ್ಗೆ ತಿಳ್ಕೊಳಕ್ಕೆ ಇರೋ ಕಮ್ಯುನಿಕೇಶನ್. ದೇರ್ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ರಮ್ಯಾ ಅಂಡ್ ವಿದ್ಯಾ. ರಮ್ಯಾ ಮತ್ತೆ ವಿದ್ಯಾ ಇಬ್ರು ಮಾತಾಡ್ತಿದ್ದಾರೆ. Hi Vidya, did you complete the science homework? Yes, I did. What about you? ಹೌದು, ನಾನ್ ಮಾಡ್ಬಿಟ್ಟೆ, ನೀನ್ ಮಾಡ್ದಾ? I finished most of it. ಅನೇಕವಾಗಿರೋ ಪ್ರಶ್ನೆಗಳನ್ನ ನಾನು ಬರ್ದ್ಬಿಟ್ಟೆ, ಆದ್ರೆ ನನ್ಗೊಂದು ಡೌಟ್ ಇದೆ. ಐ ಫಿನಿಶ್ ಮೋಸ್ಟ್ ಆಫ್ ಇಟ್ ಬಟ್ ಐ ಹ್ಯಾವ್ ಅ ಡೌಟ್. ನನ್ಗೊಂದು ಡೌಟ್ ಇದೆ. ಕ್ಯಾನ್ ಯು ಹೆಲ್ಪ್ ಮೀ? ವಿಚ್ ಕ್ವೆಶನ್? ಯಾವ ಪ್ರಶ್ನೆ ಅಂತ, ಯಾವ್ದ್ರಲ್ಲಿ ಡೌಟ್ ಇದೆ ಅಂತ ಕೇಳ್ತಾರೆ ನಿಮ್ಮ ಹತ್ರ. ಹೇಳ್ತೀರಾ ನೀವು? ಫಾರ್ ದಟ್ ವಿದ್ಯಾ ಸೇಸ್, ಶ್ಯೂರ್, ಲೆಟ್ಸ್ ಸಾಲ್ವ್ ಇಟ್ ಟುಗೆದರ್. ಓಕೆ, ಸೊ ಇನ್ ದಿಸ್ ಮ್ಯಾನರ್ ಯು ಕಮ್ಯುನಿಕೇಟ್ ವಿತ್ ಯೋರ್ ಫ್ರೆಂಡ್. ಕ್ಲಾಸ್ ಅಲ್ಲಿ ಈ ತರ ನೀವು ಮಾತಾಡ್ಕೋಬಹುದು. ನಿಮ್ ಫ್ರೆಂಡ್ ಹತ್ರ ಒಂದು ಡೌಟಪ್ಪ, ನನ್ಗೆ ಅರ್ಥ ಆಗಿಲ್ಲ, ನಾನು ಮುಗಿಸ್ಬಿಟ್ಟೆ, ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳಿಗೆ ನಾನು ಆನ್ಸರ್ ಹೇಳ್ಬಿಟ್ಟೆ, ಆದ್ರೆ ಒಂದು ಡೌಟ್ ಇದೆ, ನನ್ಗೆ ಹೇಳ್ತೀಯಾ? ಕ್ಯಾನ್ ಯು ಹೆಲ್ಪ್ ಮೀ? ನೀವು ನೋಡಿದ್ರೆ ಈ ಎಲ್ಲಾ ಕಾನ್ವರ್ಸೇಷನ್ ಅಲ್ಲೂ ಒಬ್ರಿಗಿಂತ ಇನ್ನೊಬ್ರು ಪೊಲೈಟ್ ಆಗಿ, ದೇ ಆರ್ ಸ್ಪೀಕಿಂಗ್ ಇಟ್ ಇನ್ ಅ ಮೈಲ್ಡ್ ಟೋನ್, ತುಂಬಾ ಪೊಲೈಟ್ ಆಗಿ ಮಾತಾಡ್ತಿದ್ದಾರೆ ಅಲ್ವಾ? ಇದನ್ನ ನೀವು ನೋಟಿಸ್ ಮಾಡಿದ್ರಾ? ಎಸ್, ಗುಡ್. So we saw a conversation between a student and a teacher, also student and a student. ಇವಾಗ ಕ್ಲಾಸ್ ರೂಮ್, ಸ್ಕೂಲ್ ಇದ್ರ ಬಗ್ಗೆನೇ ನಾವು ಮಾತಾಡಿದ್ವಿ ಇಡೀ ಕ್ಲಾಸಲ್ಲೂ. ಈಗ ಆ ಕ್ಲಾಸ್ ರೂಮ್ ಅನ್ನೋ ವರ್ಡ್ ಇಂದ ಬೇರೆ ಯಾವ್ದಾದ್ರು ವರ್ಡ್ಸ್ ನಿಮ್ಗೆ ಐಡೆಂಟಿಫೈ ಮಾಡಕ್ಕಾಗತ್ತಾ? ಆ ಒಂದು ವರ್ಡ್ ಅಲ್ಲೇ ಎಷ್ಟೋ ವರ್ಡ್ಸ್ ಗಳು ಅದ್ರೊಳಗಿದೆ. ಕ್ಯಾನ್ ಯು ಐಡೆಂಟಿಫೈ ದೆಮ್? ಶಲ್ ವಿ ಹ್ಯಾವ್ ಅ ಲುಕ್ ಆನ್ ಇಟ್? ನೋಡ್ಬೋದಾ? have a look at it. I'm sorry. We'll have a look at it. So the word is classroom. From this word classroom, you are going to identify other words. We'll see how many of you identify. Word is classroom. ಈ classroom ಅನ್ನೋ ವರ್ಡ್ ಅಲ್ಲೇ ಎಷ್ಟೋ ವರ್ಡ್ಸ್ ಇದೆ. ಯಾವುದು? Yes, one of them have told me room ಅನ್ನೋ ವರ್ಡ್ ಇದೆ ಮ್ಯಾಮ್. Yes, I've identified correctly. Any other word? ಎಷ್ಟು ಅಕ್ಷರಗಳಿದೆ ಇಲ್ಲಿ? 1, 2, 3, 4, 5, 6, 7, 8, 9 ಅಕ್ಷರಗಳಿದೆ. ಈ 9 ಅಕ್ಷರಗಳಲ್ಲಿ ಈ ಕ್ಲಾಸ್ ರೂಮ್ ಅನ್ನೋ ವರ್ಡ್ ಬಿಟ್ಟು ಬೇರೆ ಯಾವ್ದಾ ವರ್ಡ್ ಹೇಳಕ್ಕಾಗತ್ತಾ? ಐಡೆಂಟಿಫೈ ಮಾಡಕ್ಕಾಗತ್ತಾ? ಅದೇ ನನ್ನ ಕ್ವೆಶನ್ ಇಲ್ಲಿ. ಕ್ಲಾಸ್, ಎಸ್, ಕ್ಲಾಸ್, ದಟ್ ಇಸ್ ಆಲ್ಸೋ ಅನದರ್ ವರ್ಡ್, ಇಂಡಿಪೆಂಡೆಂಟ್ ವರ್ಡ್. ಕ್ಲಾಸ್ ಅನ್ನೋದು ಒಂದು ವರ್ಡು, ರೂಮ್ ಅನ್ನೋದು ಮತ್ತೊಂದು ವರ್ಡ್. ಎನಿ ಅದರ್ ವರ್ಡ್? ಓನ್ಲಿ ದೀಸ್ ಟು ವರ್ಡ್ಸ್. ಅದಕ್ಕೆ ತಾನೇ ಮ್ಯಾಮ್ ಕ್ಲಾಸ್ ರೂಮ್ ಅಂತೀವಿ. ಅದು ಕರೆಕ್ಟು. ಬೇರೆ ಯಾವ್ದಾದ್ರು ವರ್ಡ್ ಇದೆಯಾ? ಆಹಾ, ಒಬ್ರು ಸರಿ ಹೇಳಿದ್ದಾರೆ. ಕಾರ್ಸ್ ಅನ್ನೋ ವರ್ಡ್ ನಾವು ಐಡೆಂಟಿಫೈ ಮಾಡಿದೀವಿ ಮ್ಯಾಮ್. ವೆರಿ ಗುಡ್, ಕರೆಕ್ಟ್. ಒನ್ ಮೋರ್ ವರ್ಡ್ ವಿ ಕ್ಯಾನ್ ಫಾರ್ಮುಲೇಟ್ ಫ್ರಮ್ ದಿಸ್ ವರ್ಡ್ ಕ್ಲಾಸ್ ರೂಮ್. ಈ ಕ್ಲಾಸ್ ರೂಮ್ ಅನ್ನೋ ವರ್ಡ್ ಇಂದ
ಇನ್ನು ಒಂದು ವರ್ಡ್ ನಾವು ಫಾರ್ಮುಲೇಟ್ ಮಾಡ್ಬೋದು. I'll wait for a minute. Otherwise, I'll let you know. ಯಾರಪ್ಪ? Wow. Watson has identified it perfectly. Mass. Correct. Identified all possible words from this. Correct. 4-letter words, 5-letter words. Super, makle. Very good. Like this, we have many such words wherein other words can also be formulated with the given word. ಒಂದೇ ಒಂದು ವರ್ಡ್ ಇಂದ ಅದ್ರಲ್ಲಿ ಹೆಚ್ಚಾಗಿರೋ ಪದಗಳು ನಾವು ಅದರಲ್ಲಿ ಫಾರ್ಮುಲೇಟ್ ಮಾಡಬಹುದು. ಹೌದಾ? Okay, fine. So in today's class, we identified places around our school, people in and around our school, correct? A simple conversation between a teacher and a student, student and a student. Also, ಈ ಒಂದ್ ವರ್ಡ್ ಕ್ಲಾಸ್ ರೂಮ್ ಅಲ್ಲಿ ಬೇರೆ ಯಾವ್ದೆಲ್ಲ ವರ್ಡ್ಸ್ ನಾವು ಫಾರ್ಮುಲೇಟ್ ಮಾಡಕ್ಕಾಗತ್ತೆ ಅಂತಾನು ನೋಡಿದ್ವಿ. ನೀವೇ ಹೇಳಿದೀರಾ, ಸೋ ಹ್ಯಾಪಿ, ಸೋ ಇಂಟರಾಕ್ಟಿವ್, ಅಂಡ್ ಯು ಆನ್ಸರ್ಡ್ ಆಲ್ ದಿ ಕ್ವೆಶನ್ಸ್, ಆಲ್ಮೋಸ್ಟ್ ಆಲ್ ದಿ ಕ್ವೆಶನ್ಸ್ ರೈಟ್ಲಿ. ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.